ನೀವೊಂದು ಹುಡುಗಿಯಾಗಿದ್ದರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಬಾಯ್ಸ್ ವಿಷಯದಲ್ಲ, ರಾಂಗ್ ಗರ್ಲ್ ಫ್ರೆಂಡ್ ವಿಷಯದಲ್ಲಿ. ಅಂದರೆ ಅರ್ಥ ಆಗಿಲ್ವಾ? ಕೇಳಿ, ಸಾಮಾನ್ಯವಾಗಿ ಒಂದು ಹುಡುಗಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ವಿಧಾನಕ್ಕೂ ಒಂದು ಹುಡುಗ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ವಿಧಾನಕ್ಕೂ ವ್ಯತ್ಯಾಸ ತುಂಬಾ ಇರುತ್ತೆ. ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ, ಗರ್ಲ್ಸ್ಗೆ ತಮ್ಮ ಪ್ರಾಬ್ಲಮನ್ನು ಫ್ರೆಂಡ್ಸ್ ಹತ್ರ ಶೇರ್ ಮಾಡೋದೇ ಒಂದು ರೀತಿಯ ಪೀಸ್ ಆಫ್ ಮೈಂಡ್. ಆದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ ಅಥವಾ ಕೇರ್ಫುಲ್ ಆಗಿರಬೇಕಾದ ವಿಷಯ ಏನಪ್ಪ ಅಂದರೆ, ನಿಮ್ಮ ಪ್ರಾಬ್ಲಮನ್ನು ನೀವು ಯಾರ ಹತ್ರ ಶೇರ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ವೇಳೆ ನೀವು ಇದನ್ನು ಗಮನದಲ್ಲಿಟ್ಕೊಳ್ದೆ ಫ್ರೆಂಡ್ ಅಂತ ಅಂದ್ಕೊಂಡು ನಿಮ್ಮ ಸೀಕ್ರೆಟನ್ನು ಶೇರ್ ಮಾಡಬೇಕಾದ್ರೆ, ಅವರು ನಿಮ್ಮನ್ನು ಫ್ರೆಂಡಾಗೇ ನೋಡ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ. ಅವ್ರಿಗೇನಾದರೂ ನಿಮ್ಮ ಮೇಲೆ ಯಾವುದಾದ್ರು ವಿಷಯಕ್ಕೆ ಸ್ವಲ್ಪ ಜಲಸ್ ಇದ್ರೂ ನೀವು ಹೇಳೋದು ಊರು ಸುದ್ದಿ ಆಗುತ್ತೆ. ಸೊ ಅದರಿಂದ ಯಾರ ಹತ್ರ ಏನು ಹೇಳಬೇಕು ಅಂತ ಗಮನದಲ್ಲಿಟ್ಕೊಂಡು ಹೇಳಬೇಕು. ಸರಿನಾ? ಯಾಕಂದ್ರೆ ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ.